ಸರ್ ನಮಸ್ಕಾರ. ಎಲ್ರಿಗೂ ನಮಸ್ತೆ. ಇದೊಂದು ಕಾಲುವೆ ನೀರು, ಇದು ಸೇತುವೆ. ಇಲ್ಲಿ ಮೇಲ್ಭಾಗದಿಂದ ಈ ಭಾಗದ ಒಂದು ರೈತರ ಆಸ್ತಿಗಳಿಗೆ ಹೋಗ್ತಕ್ಕಂಥ ಇಲ್ಲಿ ನೋಡಿ ಹಿಂಭಾಗ ಕಾಣಿಸ್ತಾ ಇದೆ ನೋಡಿ, ಇದು ಹಳ್ಳಿಯ ಹಿಂಭಾಗಕ್ಕಿರ್ತಕ್ಕಂಥದ್ದು. ಇದು ನೋಡಿ, ಇಲ್ಲಿ ಮನೆ ಇದೆ ನೋಡಿ, ಇಲ್ಲೊಬ್ಬರು ಇಲ್ಲೇ ಸ್ಟೇ ಆಗಿದ್ದಾರೆ. ಅಂದರೆ ಇವ್ರದ್ದೇನೆ ಅದು ಆಸ್ತಿ. ಇದು ಕಾಲುವೆ ರಸ್ತೆ. ಈ ಕಡೆ ಹೋದರೆ ಹೊಳೆ, ಒಂದು ಸ್ವಲ್ಪ ಅಂತರದಲ್ಲಿ ನೋಡಿ, ಅದೇ ಹೊಳೆ. ಆ ಹಿಂಭಾಗದ ಕಪಿಲ ಹೊಳೆ ಅದು. ಇದು ನೀರನ್ನು ಹೊಳೆಯಿಂದ ಸ್ಟೋರೇಜ್ ಮಾಡಿ, ಅಂದರೆ ಏನು ಕ್ಲೀನ್ ಮಾಡ್ತಾರಲ್ಲ, ನಾನು ನೀರನ್ನು ಶುದ್ಧೀಕರಣ ಮಾಡಿ ಈ ಭಾಗದ ಹಳ್ಳಿಗಳಿಗೆ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಇದೇ ದೊಡ್ಡ ಕಾಲುವೆ. ಈ ಭಾಗದ ರೈತರ ಒಂದು ಆಸ್ತಿಗಳಿಗೆ ನೀರಾಗಂಥದ್ದು. ಇದು ನಿಮ್ಮ ಹೊಳೆ ಅಲ್ವಾ? ಇದು ನೀರು ಯಾವ ನೀರು ಇದು? ಅಲ್ಲಲ್ಲ, ಇದು ಕಾಲುವೆ ನೀರು. ಹಾಂ, ಹತ್ತುವಳಕಟ್ಟನಾ? ಓಕೆ. ಇದು ನೀರೆಲ್ಲ ಎಲ್ಲಿಗೆ ಹೋಗುತ್ತೆ? ಇದು ಶುದ್ಧೀಕರಣ ಮಾಡಿ ಇದು ಅಂದರೆ ನಿಮ್ಮ ಈ ಭಾಗದ ಹಳ್ಳಿಗಳಿಗೆ ಹೋಗುತ್ತೆ? ಹಾಂ, ಹಳ್ಳಿಗಳಿಗೆ. ಅಲ್ಲಿ ಗಂಟೆ ಹೋಗುತ್ತಾ? ಓಕೆ, ಆಯ್ತಣ್ಣ, ಸರಿ. ಈಗ ನಾನು ಹೇಳ್ತಕ್ಕಂಥ ಒಂದು ಆಸ್ತಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೊಂದು ನೀರರಿಯೋ ಹಳ್ಳ. ಈ ಭಾಗಕ್ಕೆ ಈ ಸ್ವಲ್ಪ ಕ್ರಾಸ್ ಇದೆ, ಅದು ಸ್ಕೆಚ್ ಯಾವ ಥರ ಇದೆ ಗೊತ್ತಿಲ್ಲ ನನಗೆ. 3 ಎಕರೆ ಇದೇ ಊರನ್ನ ರೈತರಿಂದ ಆಗ್ತಕ್ಕಂಥದ್ದು. ಇದೇ ಲ್ಯಾಂಡು. ಇಲ್ಲೇನು ಕಲ್ಕಂಬ ಕಾಣಿಸ್ತಾ ಅಂತ. ಹಿಂಭಾಗಕ್ಕೆ ಹೊಳೆ ಇದೆ, ಹಿಂಭಾಗಕ್ಕೆ ಇನ್ನೊಬ್ಬರ ಆಸ್ತಿ ಇದೆ, ಅದ್ರ ಪಕ್ಕಕ್ಕೆ ಹೊಳೆ ಇದೆ. ಈ ಒಂದು ರೋಡ್ ಫೇಸಿಂಗೇನೆ, ಬಟ್ ರಸ್ತೆಯಿಂದ ಆಸ್ತಿ ಸ್ವಲ್ಪ ಹಳ್ಳ ಥರ ಇದೆ. ಇದೆ ಕಾಲುವೆ, ಇದು ಆಸ್ತಿ. ಇದು 3 ಎಕರೆ. ಇದು ಒಬ್ಬರಿಗೆ ಹೊರಗಡೆಯವ್ರಿಗೆ ಆಗಿರ್ತಕ್ಕಂಥದ್ದು. ಅಡಿಕೆ ಎಲ್ಲ ಅಂದರೆ ಇದು ಸ್ವಲ್ಪ ಎತ್ತರದಲ್ಲಿದೆ ಈ ಆಸ್ತಿ. ನೋಡಿ, ವಿಪರ್ಯಾಸ ಅಂದರೆ ಈ ನೀರು ಈ ಕೆಳಭಾಗಕ್ಕೆ, ಇದೇ ಗ್ರಾಮದ ಕೆಳಭಾಗದ ಒಂದು ರೈತರ ಆಸ್ತಿಗಳಿಗೆ ನೀರಾಗುತ್ತೆ. ಇದೇ ನೀರು ಪಕ್ಕಕ್ಕೆ ಒಂದು ಕಡೆ ಹಂಗಿದು ಮೇಲ್ಭಾಗದ ಆಸ್ತಿಗಳಿಗೆ ನೀರಿಲ್ಲ. ಇದೊಂದು ಫಾರ್ಮ್ ಲ್ಯಾಂಡು. ಇದು ಕೂಡ ಹೊರಗಡೆ ಅವರು ಇದನ್ನೇ ಇವ್ರು ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಫಾರ್ಮ್ ಲ್ಯಾಂಡ್. ಇದು ಸ್ವಲ್ಪ ಎತ್ತರ ಆಯಿತು. ಇವಾಗ ನಾನೇನಿದ್ದೀನಿ, ಇದು ಎತ್ತರ ಆಯಿತು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಸ್ತಿ. ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಆ ಕಡೆ ಪಕ್ಕದವ್ರಿಗೂ ಹೇಳಿದ್ನಲ್ಲ, ಆ ಕಲ್ಕಂಬ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ ಕಡೆ ಒಬ್ರು ಇದ್ದಾರೆ ನೋಡಿ, ಯಾವುದೋ ಒಂದು ಹುಡುಗ ಇದ್ದಾನಲ್ಲ, ಅದಾದಮೇಲೆ ಒಂದು ಲ್ಯಾಂಡು, ಅದರ ಪಕ್ಕ ಹೊಳೆ. ಇದೇ ಆಸ್ತಿ. ಒಟ್ಟು 3 ಎಕರೆ. ಇದೇ ಊರಿನವರು, ರೈತರದು.
ತೋಳಕಟ್ಟೆ ನೀರು ಅಂತ. ಇದು ಯಜಮಾನ್ರಿ, ಇಲ್ಲಿ ಅಕ್ಕಪಕ್ಕ ಸ್ಮಶಾನ ಏನಾರು ಇದೆಯಾ? ಅದಾ ಅಂದರೆ ನಿಮ್ಮ ಊರವ್ರಿಗ ಅಥವಾ ಯಾವ ಹೆಂಗೆ ಅದು? ಅದು ಎಂಟೇರು ಊರವ್ರಿಗ ಯಾರಿಗಾದ್ರೂ? ಹಾಂ 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 ಓಕೆ. ಅಮ್ಮ ಕೇಳಿದೆ ಅಷ್ಟೆ. ಇಲ್ಲಿ ಹೊಳೆ ಪಕ್ಕ ಇದ್ದಾಗ ಆ ಥರದ್ದು ಮಾಡ್ತಾರೆ, ಅದಕ್ಕೆ ಕೇಳಿದೆ ಅಷ್ಟೇ. ಇದು ಆಸ್ತಿ ಇವ್ರದ್ದು, ವ್ಯಾಪಾರಕ್ಕಿತ್ತು ನಮ್ಮ ಇವ್ರದ್ದು. ಅಲ್ಲಿ ಅಕ್ಕ ಅಲ್ಲಿ ಒಂದು ಇದು ನೋಡಿದ್ನಲ್ಲ, ಅದಕ್ಕೆ ಸುಮ್ಮನೆ ಕೇಳಿದೆ ಅಷ್ಟೇ. ನೋಡಿ ಅಲ್ಲಿ ಅದೇ ಆಚೆಗೆ ಆಚೆಗೆ ಆಚೆಗೆ. ಹಾಂ 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 ಅಂದರೆ ಎಂಟೇರು ನಿಮ್ಮ ಊರಿನವ್ರಿಗೇನಲ್ಲ, ಆ ಊರವ್ರಿಗೆ ಎಲ್ರಿಗೂ? ಹಾಂ ಹಾಂ ಓಕೆ ಸರಿ ಕಣಮ್ಮ, ಸರಿ ಓಕೆ. ಸರ್, ಈ ಆಸ್ತಿ ಬಗ್ಗೆ ಹೇಳೋದಾದರೆ, ಇಲ್ಲಿ ನಾನು ಏನಕ್ಕೆ ಕೇಳಿದೆ ಇದನ್ನು ಅಂತಂತಂದರೆ, ಈಗ ನಾನು ಒಂದು ಕಡೆ ಬಂದಾಗ ಇಲ್ಲಿ ಯಾಕಂದರೆ ಪಾಸಿಟಿವ್ ಆಗಿ ಏನು ಹೇಳ್ತೀರೋ, ನೆಗೆಟಿವ್ ಆಗಿ ಏನಿದೆಯೋ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಬೇಕಲ್ವ. ಅದಕ್ಕೋಸ್ಕರ ವಿಚಾರಿಸ್ದೆ. ನನಗೆ ಯಾಕೋ ಅನುಮಾನ ಬಂತು, ಹಾಗಾಗಿ ನಾನು ಕೇಳಿದೆ. ಏನಂತಂದರೆ, ಈ ಆಸ್ತಿಯ ಎಂಡಿಂದ ಆದಮೇಲೆ ಈ ಗ್ರಾಮದ ಅಂದರೆ ಹೊಳೆ ಒಂದು ಗೌರ್ಮೆಂಟ್ ಆಸ್ತಿ ಇದು, ಅಂದರೆ ಹಳ್ಳ ಇದೆ ಪಕ್ಕದಲ್ಲಿ. ಈ ಆಸ್ತಿ ಎಂಡಾದ ತಕ್ಷಣ ಹಳ್ಳ ಇದೆ. ಇಲ್ಲಿ ನೋಡಿ, ಈಗ ಒಬ್ಬೊಬ್ಬರು ಹೇಳ್ಬಾರ್ದು ಅಂತ ಅಂದ್ಕೊಂಡಿರ್ತಾರೆ, ಸುಮ್ಮನೆ ಯಾಕೆ ಆಮೇಲೆ ನಾಳೆ ದಿನ ಸಮಸ್ಯೆ. ನೋಡಿದು ಹಳ್ಳ, ಇದು ಇಲ್ಲಿಗೆ ಬಂದು ಆಸ್ತಿ ಎಂಡು. ಅದೇ ಆಸ್ತಿ ಇದೇ ಒಂದು ರಸ್ತೆಯಿಂದ ಇಲ್ಲಿಗೆ ಬಂದು ಎಂಡಾಗುತ್ತೆ. ಇಲ್ಲಿಂದ ಮೇಲ್ಭಾಗಕ್ಕೆ ಈ ಒಂದು ಗ್ರಾಮದ ಕೆಲವು ಸಮಾಜಕ್ಕೆ ಇದನ್ನು ಸ್ಮಶಾನಕ್ಕೆ ಕೊಟ್ಟಿದ್ದಾರೆ. ಈ ಕಡೆಗೆ ಅಂದರೆ ಹಳ್ಳದಿಂದ ಮೇಲ್ಭಾಗಕ್ಕೆ. ಅದು ಪಕ್ಕದಲ್ಲೇ ನೋಡಿ, ಇದು ಸ್ಮಶಾನ ಜಾಗ. ಅಂದರೆ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಸ್ಮಶಾನದ ಜಾಗನ ಉಪಯೋಗಿಸ್ತಕ್ಕಂಥವ್ರು ಯಾರು ಅಂದರೆ ಆಸ್ತಿ ಇಲ್ಲದೆ ಇರ್ತಕ್ಕಂಥವ್ರು. ಆಸ್ತಿ ಇರ್ತಕ್ಕಂಥವ್ರು ಅವ್ರು ಯಾವುದೇ ಜಾತಿ ಜನಾಂಗದವ್ರು ಆದರೂ ಕೂಡ, ಅಂದರೆ ಅವರವರ ಆಸ್ತಿ ಏನಿರ್ತದೋ ಅಲ್ಲೇ ಹೋಗಿ ಹೂಳ್ತಾರೆ. ಅಂದರೆ ಅವ್ರ ಮನೆಯಲ್ಲಿ ಹಿರೀಕರೋ ಅಥವಾ ಅಜ್ಜಿರೋ ಅಥವಾ ಒಂದು ಒಳ್ಳೆಯ ಪ್ರಾಯದವರು ಯಾರೇ ಎಕ್ಸ್ಪೈರ್ ಆದರೂ ಕೂಡ ಅವರ ಆಸ್ತಿ ಇರ್ತಕ್ಕಂಥವ್ರು ಅವರವರ ಆಸ್ತಿಗಳನ್ನಲ್ಲೇ ಹೂಳ್ತಾರೆ. ಆಸ್ತಿ ರಹಿತವಾಗಿರ್ತಕ್ಕಂಥವ್ರು ಇಂಥ ಒಂದು ನೋಡಿ ಇದನ್ನು ಉಪಯೋಗಿಸ್ಕೊತಾರೆ. ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಇದು ಈಗ ನಾನೇನು ಹೇಳಿದೆ, ಒಂದಷ್ಟು ಜನ ಹೂಳ್ತಾರೆ, ಇನ್ನು ಬಾಕಿಯವರೆಲ್ಲ ನಾನು ಆಗಲೇ ಹೇಳಿದ್ನಲ್ಲ ಆ ಥರ ಹೊಲಗಳಿಗೆ ಹೂಳ್ತಾರೆ. ಅಂಥದ್ದೇನು ಇಲ್ಲಿ ಕಾಣ್ತಾ ಇಲ್ಲ. ಈ ಒಂದು ಸ್ಮಶಾನದ ಆ ಕಡೆಗೆ ರಿವರು, ಕಪಿಲಾ ರಿವರು. ಇದು ನೀರನ್ನ ಶುದ್ಧೀಕರಣ ಮಾಡಿ ಈ ಭಾಗದ ಅಪ್ ಟು ಹುಲ್ಲಳ್ಳಿ ಹೋಬಳಿ ಏನಿದೆಯೋ, ಆ ಹುಲ್ಲಳ್ಳಿ ಹೋಬಳಿ ಗ್ರಾಮದ ನೀರನ್ನ ಕುಡಿಯೋ ನೀರಿಗೆ ಕಳಿಸ್ತಕ್ಕಂಥದ್ದು. ಓಕೆ ನೋಡಿ, ಇದೆಲ್ಲ ಅಕ್ಕಪಕ್ಕ ಅಂದರೆ ಆಪೋಸಿಟ್ಟು. ಇದು ಕಾಲುವೆ, ಇದೆಲ್ಲ ಆಪೋಸಿಟ್ಟು. ಬಟ್ ಇದು ಹೆಂಗಿದೆ ಅಂದರೆ ಆಸ್ತಿ ಹುಲ್ಲಳ್ಳಿಯ ಹಿಂಭಾಗಕ್ಕೆ ಆದಂಗಿದೆ. ಹುಲ್ಲಳ್ಳಿಯಿಂದ ಬರೀ ಒಂದು ಅರ್ಧ ಕಿಲೋಮೀಟ್ರು, ಅಂದರೆ ಊರಿನ ಹಿಂಭಾಗದಿಂದ, ಅಂದರೆ ಊರಿನ ಎಂಡಿಂದ ಮಧ್ಯೆ ಬಸ್ ಸ್ಟ್ಯಾಂಡಿಂದ ತಗೊಳ್ಳೋದಾದರೆ 1.5 ಕಿಲೋಮೀಟ್ರ್ ಆಗುತ್ತೆ. ಬಟ್ ನಾನು ಹೇಳ್ತಿರೋದು ಹುಲ್ಲಳ್ಳಿ ಹಿಂಭಾಗದಿಂದ ನಿಮಗೆ ಈ ರೀತಿಯಾಗಿದೆ. ಫೈನಲ್ಲು ಇವರು 60 ಲಕ್ಷ ಹೇಳ್ತಾಯಿದ್ದಾರೆ ಎಕರೆ. ಒಂದು ಎಕರೆ ಫೈನಲ್ 60 ಲಕ್ಷ ಹೇಳ್ತಾಯಿದ್ದಾರೆ. ಅಷ್ಟಕ್ಕೆ ಆಗ್ಬೋದು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ನಂಗೆ ಗೊತ್ತಿಲ್ಲ. ಇಂಟ್ರೆಸ್ಟ್ ಇದೆ ಅಂತ ದಯವಿಟ್ಟು ಹೇಳಿ. ಓಕೆ, ಥ್ಯಾಂಕ್ ಯು.